ಇದು ಬೆಸ್ಟ್ ದಾಲ್ ಮಖ್ನಿ ರೆಸಿಪಿ ಇದು. ಏನಕ್ಕೆ ಅಂದರೆ ಇದು ಇಂಡಿಯಾಸ್ ಬೆಸ್ಟ್ ಪ್ರೊಫೆಷನಲ್ ಶೆಫ್ ಅತುಲ್ ಕೊಚ್ಚಾರ್ ಅಂತ ಒಬ್ಬ ಇದ್ದಾನೆ. ಅವ್ನ ರೆಸಿಪಿ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಹಾಕ್ತಿರ್ತೀನಿ. ಇದು ಫುಲ್ ಸ್ಲೋ ಆಗಿ ಕುಕ್ ಮಾಡಿ ಮಾಡ್ತಾ ಇದ್ದೀನಿ, ಅವಾಗ ಮ್ಯಾಕ್ಸಿಮಮ್ ಫ್ಲೇವರ್ ಬರುತ್ತೆ. ಸೊ ನಾನು ಇದಕ್ಕೊಂದು ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀನಿ. ನಾನು ಎಲ್ಲರೂ ಯೂಸ್ ಮಾಡೋಷ್ಟು ಬೆಣ್ಣೆ ಯೂಸ್ ಮಾಡ್ತಾ ಇಲ್ಲ, ಆದಷ್ಟು ಹೆಲ್ದಿಯಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಸಿಂಗಲ್ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ. ಸಿಂಗಲ್ ಕ್ರೀಮಲ್ಲಿ ಸಿಕ್ಕಾಪಟ್ಟೆ ಫ್ಯಾಟ್ ಇರುತ್ತೆ. ನಾನು ಅದಕ್ಕೆ ಒಂದು ಸ್ಪೆಷಲ್ ಆಗಿ ಮನೇಲೇ ಅದಕ್ಕಿಂತ ಹೆಲ್ದಿಯಾಗಿರೋವಂಥದ್ದು ಒಂದು ಕ್ರೀಮ್ ಮಾಡ್ತಾಯಿದ್ದೀನಿ ಇದಕ್ಕೆ ಹಾಕೋಕ್ಕೆ. ಇದನ್ನು ಸಾಮಾನ್ಯವಾಗಿ ಟ್ರೆಡಿಷ್ನಲ್ ಆಗಿ ಮಾಡೋವಂಥದ್ದು ಈ ಉದ್ದಿನ ಕಾಳು ಇದೆಯಲ್ಲ ಅದ್ರಲ್ಲಿ ಮಾಡ್ತಾರೆ. ನೀವು ಅದನ್ನು ಉಪಯೋಗಿಸ್ಕೊಂಡು ಮಾಡಬೇಕು ಅಂದರೆ ಹಿಂದಿನ ದಿವಸ ರಾತ್ರಿನೇ ಒಂದು ಅರ್ಧ ಕಪ್ಪಷ್ಟು ನೆನೆಸಿಡಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಈ ಕಾಬೂಲಿ ಕಡಲೆ, ಬ್ರಾಡ್ ಬೀನ್ಸು ಇಲ್ಲಾಂದರೆ ರಾಜ್ಮಾ ಅಂಥದ್ದನ್ನು ಒಂದು ಕಾಲು ಕಪ್ಪಷ್ಟು ನೆನೆಸಿಟ್ಕೊಳ್ಳಿ. ನಾನೇನು ಮಾಡ್ತಾಯಿದ್ದೀನಿ, ನಾನು ಇದು ಬ್ಲ್ಯಾಕ್ ಲೆಂಟಿಲ್ಸ್ ಬರುತ್ತೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಈ ಕ್ಯಾಂಡ್ ಬೀನ್ಸ್ ಬರುತ್ತಲ್ಲ ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಅದನ್ನು ಉಪಯೋಗಿಸ್ಕೊಂಡ್ರೆ ಇದು ಟೈಮ್ ಸಿಕ್ಕಾಪಟ್ಟೆ ಸೇವ್ ಮಾಡ್ಬೋದು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಗೋ. ಫಸ್ಟ್ ಒಂದು ಮೀಡಿಯಮ್ ಸೈಜ್ ಸಾಸ್ ಪ್ಯಾನ್ ತೊಗೊತಾ ಇದ್ದೀನಿ. ಇದನ್ನು ಮೀಡಿಯಮ್ ಹೀಟಲ್ಲಿ ಇಡೋಣ. ಇದು ಥಿಕ್ ಬಾಟಮ್ ಆಗಿದ್ರೆ ಒಳ್ಳೇದು, ಅವಾಗ ಕೆಳಗಡೆ ಸೀದೋಗಲ್ಲ. ಫಸ್ಟ್ ಇದಕ್ಕೆ ಕ್ಯಾನ್ ಬೀನ್ಸ್ ಹಾಕೊತಾ ಇದ್ದೀನಿ. ಇದರೊಳಗಿರೋ ಲಿಕ್ವಿಡ್ನೆಲ್ಲ ಫುಲ್ ಚೆಲ್ಬಿಟ್ಟು ಹಾಕೋಣ. ಇದರೊಳಗೆ ರಾಜ್ಮಾ, ಕಾಬೂಲಿ ಕಡಲೆ, ಬ್ರಾಡ್ ಬೀನ್ಸ್ ಅಂಥದ್ದು ಇರುತ್ತೆ. ಇವಾಗ 1 ಕಪ್ಪಷ್ಟು ಈ ಬ್ಲ್ಯಾಕ್ ಲೆಂಟಿಲ್ಸ್ ತೊಗೊತಾ ಇದ್ದೀನಿ. ಇದನ್ನು ಸೋಕ್ ಮಾಡೋದೇನು ಬೇಡ, ಒಂದ್ಸತಿ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಚೆನ್ನಾಗಿ ನೀರು ಹಾಕೋಣ. ಬೀನ್ಸ್ ಹೈಟ್ಗಿಂತ 1-2 ಇಂಚು ಜಾಸ್ತಿನೇ ಹಾಕ್ತಾಯಿದ್ದೀನಿ. ಇದನ್ನು ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಹೋಗೋಣ. ಇದಕ್ಕೆ ನಾನು ಒಂದು ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ. ಇದನ್ನು ಫುಲ್ ಚಂಕ್ಸಾಗಿ ಕಟ್ ಮಾಡೋಣ. ಇದ್ರದ್ದು ಸಿಪ್ಪೆ ತೆಗೆಯೋದೇನು ಬೇಡ, ಅದು ಸ್ಲೋ ಕುಕ್ ಮಾಡೋದ್ರಿಂದ ಫುಲ್ ಎಲ್ಲ ಫ್ಲೇವರ್ ನೀಟಾಗಿ ರಿಲೀಸ್ ಆಗುತ್ತೆ. ಆಮೇಲೆ ಇದ್ರ ಜೊತೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದನ್ನು ಇದಕ್ಕೆ ಆ್ಯಡ್ ಮಾಡಿ ಇದನ್ನು ಒಂದು 30 ನಿಮಿಷ ಅಷ್ಟು ಸಿಮ್ಮರ್ ಮಾಡೋಣ ಫುಲ್ ಮೀಡಿಯಮ್ ಹೀಟಲ್ಲಿ. ಇವಾಗ ಒಂದು ಸತಿ ಅದನ್ನು ಮಿಕ್ಸ್ ಮಾಡಿದ್ರೆ ಸಾಕು. ಅದೊಂದು 30 ನಿಮಿಷ ಅದು ನಿಧಾನಕ್ಕೆ ಬೇಯಲಿ. ಅಷ್ಟರಲ್ಲಿ ನಾವು ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಆವಾಗ ಜಾಸ್ತಿ ಫ್ಲೇವರ್ ರಿಲೀಸ್ ಆಗುತ್ತೆ. ಇದನ್ನು ಫುಲ್ ಸಣ್ಣದಾಗಿ ಕಟ್ ಮಾಡಬೇಕು ಅಂದರೆ ಇಂಡಿವಿಜುವಲ್ ಲೇಯರ್ಸ್ನ ಈ ಥರ ಬಿಡಿಸ್ಕೊಂಡು ಕಟ್ ಮಾಡಿದ್ರೆ ಫುಲ್ ಸಣ್ಣದಾಗಿ ಕಟ್ ಮಾಡ್ಬೋದು. ಆಮೇಲೆ ಒಂದು ದೊಡ್ಡದಾಗಿರೋ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇದನ್ನು ಫುಡ್ ಪ್ರೊಸೆಸರಲ್ಲಿ ಹಾಕಿ ಫುಲ್ ಆದಷ್ಟು ಪ್ಯೂರೇ ಮಾಡ್ಕೊತಾ ಇದ್ದೀನಿ, ಆವಾಗ ಅದು ಕುಕ್ ಆಗೋದಕ್ಕೆ ಅಷ್ಟು ಟೈಮ್ ಬೇಕಾಗಲ್ಲ. ಆಲ್ಮೋಸ್ಟ್ 30 ನಿಮಿಷ ಆಗಿದೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ದಾಲ್ಗೆ. ಸೊ ಈ ದಾಲ್ನ ನಾನು ಬೇರೆ ಬರ್ನರ್ಗೆ ಮೂವ್ ಮಾಡ್ತಾಯಿದ್ದೀನಿ. ಅದು ಹಾಗೆ ಸಿಮ್ಮರ್ ಆಗಲಿ ಬೇರೆ ಬರ್ನರಲ್ಲೇ. ನಾನು ಒಂದು ಚಿಕ್ಕ ಪ್ಯಾನ್ ತೊಗೊತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ. ನಾನು ಇದಕ್ಕೆ ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಸಿಡಿದ್ಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋಣ, ಫುಲ್ಲು ಅದು ಚೆನ್ನಾಗಿ ಬೇಯಲಿ. ಒಳ್ಳೆ ಟ್ರಾನ್ಸ್ಲೂಸೆಂಟಾಗಿ ಸಗದಾಗಿ ಕಲರ್ ಬರ್ತಾಯಿದೆ. ಇವಾಗ ಒಂದು ಸ್ವಲ್ಪ ಮಸಾಲೆ ಹಾಕೋಣ. ಇಲ್ಲಿ 2 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಮಸಾಲೆ ಆ್ಯಡ್ ಮಾಡಿದ್ರೆ ಅದ್ರದ್ದು ಟೇಸ್ಟ್ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಇದೊಂದು ಸ್ವಲ್ಪ ಸಟ್ಲಾಗಿರಬೇಕು ಟೇಸ್ಟ್, ಅವಾಗಲೇ ಚೆನ್ನಾಗಿರುತ್ತೆ. ಇದನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಧನಿಯಾ ಪುಡಿದು ಒಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಇದು ಸುಡೋದಕ್ಕಿಂತ ಮುಂಚೆ ಇದಕ್ಕೆ ಟೊಮೆಟೊ ಹಾಕೋಣ. ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಪ್ಯಾನ್ ಕೊನೆಯಲ್ಲಿ ಎಣ್ಣೆ ಸೆಪ್ರೇಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಒಂದು ಸ್ವಲ್ಪ ದಾಲ್ ಚೆಕ್ ಮಾಡೋಣ ಏನಾಗ್ತಿದೆ ಅಂತ. ದಾಲ್ಗೆ ಒಂದು ಸ್ವಲ್ಪ ನೀರು ಬೇಕು ಅನಿಸುತ್ತೆ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ಚೆನ್ನಾಗಿ ಎಣ್ಣೆ ಪ್ಯಾನ್ ಕೊನೆಯಲ್ಲಿ ಸೆಪ್ರೇಟ್ ಆಗ್ತಾಯಿದೆ. ಇವಾಗ ನಾನು ದಾಲ್ನ ವಾಪಸ್ಸು ಈ ಬರ್ನರ್ಗೆ ತೊಗೊಂಬಂದು ಒಗ್ಗರಣೆನ ಫುಲ್ ಅದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಬೇಕಂದರೆ ನೀರು ಹಾಕ್ಕೊಂಡು ಲೋಯಿಂದ ಮೀಡಿಯಮ್ ಹೀಟಲ್ಲಿ ಇನ್ನೂ ಒಂದು ಅರ್ಧ ಗಂಟೆ ಚೆನ್ನಾಗಿ ಸ್ಲೋ ಕುಕ್ ಮಾಡೋಣ. ಎಲ್ಲ ಫ್ಲೇವರ್ಸ್ ಫುಲ್ಲು ಅಬ್ಸರ್ವ್ ಆಗಲಿ. ಇವಾಗ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಬೇಕು. ಆಮೇಲೆ ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಬೋದು. ಶುಂಠಿ ವಾಸನೆ ಸಖತ್ತಾಗಿ ಬರುತ್ತೆ. ವಾಹ್,
ಇವಾಗ ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಸಿಂಗಲ್ ಕ್ರೀಮ್ ಹಾಕೊಳ್ಳೋದು ಬದಲು ಇನ್ನೊಂದು ಸ್ಪೆಷಲ್ ಕ್ರೀಮ್ ಮಾಡ್ತಾಯಿನಿ ಅಂತ ಹೇಳಿದ್ನಲ್ಲ, ಇದು ಸಖತ್ ಸಿಂಪಲ್. ಇದು ಒಂದು ಕೈ ಹಿಡಿಯಷ್ಟು ರೋಸ್ಟೆಡ್ ಗೋಡಂಬಿ ಇದೆ. ಸ್ವಲ್ಪ ಬಿಸಿನೀರು ಹಾಕ್ತಾಯಿದ್ದೀನಿ, 1 ನಿಮಿಷ ನೆನೆಸಿದ್ರೆ ಸಾಕು. ಆಮೇಲೆ ನೀಟಾಗಿ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಫುಲ್ಲು ಕ್ರೀಮ್ ಟೆಕ್ಸ್ಚರ್ ಬರುತ್ತೆ. ಇದು ಸಿಂಗಲ್ ಕ್ರೀಮ್ಗಿಂತ ಸಖತ್ ಒಳ್ಳೆಯದು. ಸೊ ನಾನೊಂದು 1/4 ಕಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಬೇಕಾದ್ರೆ ಟೇಸ್ಟ್ ಮಾಡಿ ಅಡ್ಜಸ್ಟ್ ಮಾಡ್ಕೊಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ 1 ಅವರ್ ಅಷ್ಟು ಬ್ಯೂಟಿಫುಲ್ಲಾಗಿ ಸ್ಲೋ ಕುಕ್ ಆಗಿದೆ. ವಾವ್, ಫುಲ್ ಕ್ರೀಮಿ ಆಗಿದೆ. ಆಮೇಲೆ ಒಳ್ಳೆ ಘಮ ಬರ್ತಾ ಇದೆ, ಎಸ್ಪೆಷಲಿ ಅದು ಶುಂಠಿದು. ಕೊನೆಯಲ್ಲಿ ಒಂದು ಸ್ವಲ್ಪ 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಕೈಯಲ್ಲೇ ಚೆನ್ನಾಗಿ ಕ್ರಷ್ ಮಾಡಿ ಹಾಕೋಣ. 1 ಟೀ ಸ್ಪೂನ್ 2 ಟೀ ಸ್ಪೂನ್ ಅಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸರ್ವ್ ಮಾಡೋದಷ್ಟೇ. ಸರ್ವ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಆ ಕ್ಯಾಶ್ಯೂ ಕ್ರೀಮ್ ಇದೆಯಲ್ಲ, ನಮ್ಮದು ಗೋಡಂಬಿಯಿಂದ ಕ್ರೀಮ್ ಮಾಡಿರೋದನ್ನು ಸ್ವಲ್ಪ ಅದ್ರ ಮೇಲೆ ಹಾಕೋಣ. ನೋಡೋಕೆ ಇಷ್ಟು ಚೆನ್ನಾಗಿರುತ್ತೆ. ಓಕೆ, ಇದು ಆ್ಯಕ್ಚುಲಿ ಟೈಮ್ ಸಖತ್ ತೊಗೊಂಡ್ರು ಸಖತ್ ಸಿಂಪಲ್ ರೆಸಿಪಿ. ಅನ್ನದ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು. ನನ್ನ ಹೆಂಡತಿ ಇದನ್ನು ಬ್ರೆಡ್ ಟೋಸ್ಟ್ ಮಾಡಿ ಚೆನ್ನಾಗಿ ಈರುಳ್ಳಿ ಹಾಕ್ಕೊಂಡು ಒಳ್ಳೆ ಪಾವ್ ಭಾಜಿ ಥರ ತಿಂತಾಳೆ. ಅವಳಿಗೆ ಸಖತ್ ಇಷ್ಟ. ಸೊ ಅದನ್ನು ಮಾಡ್ಬೋದು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಓಕೆ, ಬಾಯ್.